Watch full episodes on Jio Hotstar. ಇವತ್ತು ರಾತ್ರಿ ನಾವು ಮ್ಯೂಸಿಯಂ ಮೇಲೆ ಅಟ್ಯಾಕ್ ಮಾಡಿ ಆ ಲೈವ್ ಕ್ಯಾಮ್ ಗ್ಯಾಜೆಟ್ ತಗೊಂಡು ಬರೋಣ. ನಂದೇ ತಪ್ಪು, ಯಾಕೆಂದ್ರೆ ಅದರ ಇಂಪಾರ್ಟೆನ್ಸ್ ನಾನು ನಿನಗೆ ಹೇಳಲೇ ಇಲ್ವಲ್ಲ. ಇಲ್ಲಾಂದ್ರೆ ಅದನ್ನ ಬಿಟ್ಟು ನೀನು ಓಡ್ತಾನೆ ಇರ್ಲಿಲ್ಲ. ಈಗ ನಿನಗೆ ಹೇಳ್ತೀನಿ, ನಾನು ಕಷ್ಟಪಟ್ಟು ರೆಡಿ ಮಾಡಿರುವಂತ ಆ ಗ್ಯಾಜೆಟ್ ಏನೇನು ಮಾಡಬಹುದು ಅಂತ. ಆ ಗ್ಯಾಜೆಟ್ ಸ್ಟ್ಯಾಚ್ಯೂ ಆಗಿರೋ ಪ್ರಾಣಿಗಳನ್ನ ಜೀವ ಬರೋ ಹಾಗೆ ಮಾಡುತ್ತೆ ಅಲ್ವಾ? ಹಾಗೆ ಅದನ್ನ ಜೈಂಟ್ ಆಗಿ ಮಾಡುತ್ತಲ್ವಾ? ನಿನಗೆ ನನ್ನ ಟಾಪ್ ಸೀಕ್ರೆಟ್ಸ್ ಹೇಗೆ ಗೊತ್ತಾಯ್ತು? ಬರೀ ನನ್ಗೆ ಮತ್ತೆ ನನ್ನ ಸೈಂಟಿಸ್ಟ್ ಗಳಿಗೆ ಮಾತ್ರ ಈ ಸೀಕ್ರೆಟ್ ಗೊತ್ತು. ಯಾರವನು ಮಾರ್ಜಾಲ ಟ್ಯಾಂಕರ್, ಇವನ್ನ ಸರಿಯಾಗಿ ವಿಚಾರಿಸ್ಕೊಂಡು ನನ್ಗೆ ಯಾರು ಮೋಸ ಮಾಡಿದ್ದಾರೆ ತಿಳ್ಕೋ. ನನಗನ್ಸುತ್ತೆ ನಮ್ಮ ಬಾಸ್ ಹೊಡಿಸ್ಕೊಳಕ್ಕೆ ಹುಟ್ಟಿದ್ದಾರೆ ಅಂತ. ಯಾರು ಮೋಸ ಮಾಡಿಲ್ಲಪ್ಪ. ಆ ಪ್ರಾಣಿಗಳು ಮ್ಯೂಸಿಯಂ ಇಂದ ಬಂದಿದ್ದಾಯ್ತು. ಹಾಗೆ ಜೈಂಟ್ ಕೂಡ ಆಗಿದೆ ಗೊತ್ತಾ? ಟಿವಿಲಿ ಬರ್ತಾ ಇದೆ, ಸೌಂಡ್ ಕೊಡ್ತೀನಿ ಕೇಳಿಸ್ಕೋ. ಇದೊಂದು ವಿಚಿತ್ರವಾಗಿದೆ. ಮ್ಯೂಸಿಯಂ ಅಲ್ಲಿಟ್ಟಿರೋ 3 ಪ್ರಾಣಿಗಳ ಸ್ಟ್ಯಾಚ್ಯೂ ಗೊತ್ತಿಲ್ಲ ಹೇಗೆ ಜೀವಂತವಾಗಿದೆ ಅಂತ. ಮತ್ತೆ ಆ ಆನಿಮಲ್ ಜೈಂಟ್ ಕೂಡ ಆಗಿದೆ. ಫುರ್ಫುರಿ ನಗರದಲ್ಲಿರೋ ಹೊರಗಡೆ ಕಾಡಲ್ಲಿ ಆ ಪ್ರಾಣಿಗಳು ಓಡಾಡ್ತಾ ಇವೆ. ಅವು ಇಡೀ ಊರನ್ನೇ ನಾಶ ಮಾಡ್ತಾ ಇವೆ. ಯಸ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗೋಯ್ತು. ಇಟ್ಸ್ ಪಾರ್ಟಿ ಟೈಮ್. ಅಲ್ಲ, ಇಲ್ಲಿ ಬರೀ ಗಾಡಿಗಳು ಕಾಣಿಸ್ತಾ ಇವೆ. ಯಾವ ಅನಿಮಲ್ಸು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲಿ ನೋಡೋ, ಕಿಂಗ್ ಕಾಂಗ್ ಇದೆ. ಅಯ್ಯಪ್ಪ, ಅಮ್ಮಮ್ಮ, ಇವನ್ನ ನಾರ್ಮಲ್ ಹೇಗ್ ಮಾಡೋದು? ಅಯ್ಯೋ ದೇವ್ರೆ, ಅದು ರೋಡ್ ಹತ್ರನೇ ಹೋಗ್ತಾ ಇದೆ. ಅಲ್ಲಿ ಗಾಡಿಗಳು ಹೋಗ್ತಾ ಇವೆ. ಈಗ ಏನ್ ಮಾಡೋದು? ಕಾಪಾಡಿ, ಕಾಪಾಡಿ. ಅಯ್ಯೋ, ಕಾಪಾಡಿ! ಯಾರೋ ಕಾಪಾಡಿ! ದೊಡ್ಡ ಕಿಂಗ್ ಕಾಂಗ್ ಎಲ್ಲಿಂದ ಬಂತಪ್ಪ? ಓಡಿ, ನಿಮ್ಮ ಜೀವ ಉಳಿಸ್ಕೊಳ್ಳಿ. ಮೊಟ್ಟು, ಆ ಸ್ಕೂಲ್ ಬಸ್ನ ನಾವು ಕಾಪಾಡ್ಲೇಬೇಕು ಕಣ್ಣು. ಡ್ರೈವರು ಬಸ್ ನಿಲ್ಸ್ಬಿಟ್ಟು ಓಡೋಗ್ತಾ ಇದ್ದಾನೆ. ಅಯ್ಯೋ ನೋಡೋ, ಕಿಂಗ್ ಕಾಂಗ್ ಬಸ್ ಹತ್ರನೇ ಹೋಗ್ತಾ ಇದೆ. ಡಾಕ್ಟರ್ಣ, ನಾನು ಮತ್ತೆ ಪತ್ಲು ಹೋಗಿ ನಾವು ಮಕ್ಕಳನ್ನ ಕಾಪಾಡ್ತೀವಣ್ಣ. ನೀವು ಇಲ್ಲೇ ಇದ್ಬಿಟ್ಟು ಆ ಕಿಂಗ್ ಕಾಂಗ್ನ ಕೇರ್ಫುಲ್ ಆಗಿ ನೋಡ್ತಾ ಇರಿ. ಓಕೆ. ಪತ್ಲು, ನೀ ಡ್ರೈವಿಂಗ್ ಸೀಟ್ಗೆ ಹೋಗ್ಬಿಡೋ, ನಾನು ಇದನ್ನ ನೋಡ್ಕೋತೀನಿ. ಎದುರ್ಕೋಬೇಡಿ ಮಕ್ಕಳೇ, ನಾನಿದ್ದೀನಿ. ಅಯ್ಯೋ, ಇದೇನಿದು? ಒಂದ್ ಕಡೆ ಪ್ಯಾಂಥರ್, ಇನ್ನೊಂದ್ ಕಡೆ ಕಿಂಗ್ ಕಾಂಗ್. ಅಂಕಲ್, ಆ ಕಿಂಗ್ ಕಾಂಗ್ ಬಂದ್ಬಿಡ್ತಾ. ದೇವ್ರೆ, ಪತ್ಲು, ಗಾಡಿ ತೆಗಿಯೋ. ಓಕೆ ಬಂದು
ಅಯ್ಯ ಮೋಟು ಒಳಗಡೆ ಬಾರೋ. ಅರೆ ಬಸ್ ಜೋರಾಗಿ ಕೊಡ್ಸು. ಮಕ್ಕಳು ನೀನ್ ಬಸ್ ತಗೊಂಡೋಗು, ನಾನು ಈ ಪ್ಯಾಂತನ್ನ ವಿಚಾರಿಸ್ಕೊತೀನಿ. ಇಲ್ಲಿಗೆ ಬಾ, ನಾನು ನಿನ್ ಜೊತೆ ಹೋರಾಡ್ತೀನಿ. ಬಾ ಬೇಗ ಬಾ. ಅರೆ ವೆರಿ ಗುಡ್. ನಿಂತ್ಕೊಂಡೇನೋ ಮಾಡ್ತಾ ಇದ್ಯಾ? ಓಡ ಬೇಗ. ಅರೆ ಪತ್ಲು ಕಿಂಗ್ ಕಾಂಗು ನನ್ ಬಚಾವ್ ಮಾಡ್ತಿದೆ ಕಣೋ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನಿಂತ್ಕೊಂಡೆ. ಕಿಂಗ್ ಕಾಂಗ್ ಬ್ರದರ್, ಥ್ಯಾಂಕ್ ಯು ಕಿಂಗ್ ಕಾಂಗ್ ಬ್ರದರ್. ಬಂದೆ ಕಣೋ. ಹಾಯ್ ಮಕ್ಕಳೇ, ನೈಸ್ ಮೀಟಿಂಗ್ ಯು. ನಾನೀಗ ಮಕ್ಕಳನ್ನ ಕರ್ಕೊಂಡು ಸಿಟಿಗೆ ಹೊರಟು ಬಿಡ್ತೀನಿ. ಮೊತ್ತಲಿಂದ ಬ್ರೇಕಪ್ ತಗೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ ಚಿಂಗಮ್ ಸರ್. ಬನ್ನಿ ಒಳಗಡೆ ಇಲ್ಲಿಂದ. ಬನ್ನಿ ಬನ್ನಿ. ಏನು ಸರಿ, ಸಾಕ್ ಮಾಡಿ ಪಾರ್ಟಿ. ಇವಾಗ ನನ್ನ ಪ್ಲಾನ್ ಕೇಳಿಸ್ಕೊಳ್ಳಿ. ಈಗ ನಾನು ಆ ಪ್ರಾಣಿಗಳನ್ನ ಫುರ್ಫುರಿ ನಗರಕ್ಕೆ ಕರ್ಕೊಂಡು ಬಂದು ನನ್ನ ಪ್ಲಾನ್ ನ ಪೂರ್ತಿ ಮುಗಿಸ್ಕೋತೀನಿ. ಈ ಪ್ರಾಣಿಗಳು ಫುರ್ಫುರಿ ನಗರದಿಂದ ಎಲ್ಲರನ್ನ ಓಡಿಸ್ಬಿಡುತ್ತೆ, ಮತ್ತೆ ಫುರ್ಫುರಿ ನಗರ ಫುಲ್ ಖಾಲಿ ಆಗ್ಬಿಡುತ್ತೆ. ಆದ್ರೆ ನೀವ್ ಇವ್ರನ್ನ ಹೇಗ್ ಕರಿತೀರಾ ಅಂತ. ನನ್ನ ಹಣೆ ಮೇಲೆ ಡೈಮಂಡ್ ಏನಿದೆಯೋ ಅದರಿಂದ ಕಮಾಂಡ್ ಅವ್ರಗಳನ್ನ ತಲುಪುತ್ತೆ. ಆಮೇಲೆ ನಾನು ಇಲ್ಲಿಂದ ಏನೇನ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀನೋ ಅದು ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಅವುಗಳು ನನ್ನ ಕಮಾಂಡ್ ನ ಫಾಲೋ ಮಾಡುತ್ತೆ. ಇದು ಯಾವ ತರ ಡೈಮಂಡ್ ಅಂತ. ಆಲ್ ದ ಬೆಸ್ಟ್ ಮಿಸ್ಟರ್ ಮ್ಯಾಡಾಕ್ಸ್. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಗ್ಯಾಜೆಟ್ ನ ನೋಡು. ನಾನು ಯಾವಾಗ ಮೆಡಿಟೇಷನ್ ಮಾಡ್ತಿದ್ದೋ ಈ ಇಂಡಿಕೇಟರ್ ಮೇಲ್ ಹೋಗುತ್ತೆ. ಎಲ್ಲಿವರೆಗೂ ಗ್ರೀನ್ ಇರುತ್ತೋ ನಾನು ಸೇಫ್ ಇದ್ದೀನಿ ಅಂತ ಅರ್ಥ. ರೆಡ್ ಕಲರ್ ಬರ್ತಿದ್ದ ಹಾಗೆ ಅಲಾರಾಮ್ ಸೌಂಡ್ ಆಗುತ್ತೆ. ಮೆಡಿಟೇಷನ್ ನಿಲ್ಸ್ಬೇಕು ಅಂತ ಅದ್ರ ಅರ್ಥ. ನಾನು ಎದ್ದೇಳಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಏನಾದ್ರೂ ಮಾಡಿ ನನ್ನ ಎಬ್ಬಿಸ್ಬೇಕಾಗುತ್ತೆ. ಓಕೆ, ಒಂದ್ ವೇಳೆ ನಾನು ಮೆಡಿಟೇಷನ್ ಇಂದ ಆಚೆ ಬರ್ಲಿಲ್ಲ ಅಂತಂದ್ರೆ ನನ್ನ ಹಣೆ ಮೇಲಿರೋ ಡೈಮಂಡ್ ಒಡೆದು ಹೋಗುತ್ತೆ. ಆಮೇಲೆ ನನ್ನ ಪ್ರಾಣಕ್ಕೆ ಅಪಾಯ ಇದ್ದೇ ಇದೆ. ಆಮೇಲೆ ನಾನು ಆ ಅನಿಮಲ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ ಸರ್. ರೆಡಿ. ಕಮ್ ಟು ಮೀ. ಹತ್ರ ಬಾ. ಕಮ್ ಟು ಮೀ. ನನ್ನ ಹತ್ರ ಬಾ.
ಕಂಚೊಮ್ಮೆ ನನ್ನ ಹತ್ರ ಬಾ. ನನ್ನ ಹತ್ರ ಬನ್ನಿ. ನಾನು ಹೇಳದ್ ನಿಮಗೆ ಕೇಳಿಸ್ತಾ ಇದೆ. ಬನ್ನಿ ನನ್ನ ಹತ್ರ. ನೀವೀಗ ನನ್ನ ಹಿಡಿತಲ್ಲಿದ್ದೀರಾ. ಬನ್ನಿ ನನ್ನ ಹತ್ರ. ಅನಿಮಲ್ಸಿಗೆ ಏನಾಗಿದೆ ಇಲ್ಲಿ? ಅಯ್ಯೋ ಇವತ್ತೇನಾಯ್ತಪ್ಪ? ಇವುಗಳು ಯಾವ ತರ ಬಿಹೇವ್ ಮಾಡ್ತಿದೆ ಅಂತ ಹೇಳಿದ್ರೆ ಯಾರು ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ಒಂದೇ ಡೈರೆಕ್ಷನ್ ಅಲ್ಲಿ ಓಡೋಗ್ತಾ ಇವೆ ಅವು. ಅಯ್ಯೋ ಅಯ್ಯೋ, ಒಂದೇ ಡೈರೆಕ್ಷನ್ ಅಲ್ಲ ಕಣ ಪತ್ಲು. ಫುರ್ಫುರಿ ನಗರದ ಕಡೆ 3 ಓಡೋಗ್ತಾ ಇವೆ. ಅಲ್ಲಿ ನೋಡು, ಅವುಗಳನ್ನ ತಡಿಲೇಬೇಕು, ಇಲ್ಲಾಂದ್ರೆ ಫುರ್ಫುರಿ ನಗರ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಏನ್ ಮಾಡೋದೀಗ, ಏನ್ ಮಾಡೋದು? ಚಿಂಗಮ್ ಸರ್, ಎಲ್ಲಿದ್ದೀರಾ? ಅಯ್ಯ ಬಾಬುದು ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನಾನು ಟ್ಯಾಂಕ್ಸ್ಗಳು ತಗೊಂಡು ಬರ್ತಾ ಇದ್ದೀನಿ. ಟ್ಯಾಂಕ್ಗಳಿರೋ ಗುಂಡುಗಳಿಂದ ಅದಕ್ಕೆ ಶೂಟ್ ಮಾಡ್ಬಿಡೋಣ. ನೋಡು, ಇಲ್ಲಿ ನೋಡು. ಎಲ್ಲೋಕ್ಕಿಂತ ಮುಂಚೆ ಕಿಂಗ್ ಕಾಂಗ್ ಬರ್ತಾ ಇದೆ. ಅದು 1 ನಂಬರಲ್ಲಿದೆ. ಓಕೆ, ಏ ಟ್ಯಾಂಕ್ ಏಮ ಫೈಯರ್. ಚಿಂಗಮ್ ಸರ್, ಕಿಂಗ್ ಕಾಂಗ್ ಹೊಡೆಯೋದು ಬೇಡ ಸರ್. ಅದು ತುಂಬಾ ಒಳ್ಳೆ ಹುಡುಗ ಸರ್. ಹುಡುಗದ ಸಾರಿ, ಏನಿಲ್ಲ ಏನಿಲ್ಲ. ನಾನು ಹೇಳಿದ್ದು ಒಳ್ಳೆ ಕಿಂಗ್ ಕಾಂಗ್ ಅಂತ. ಕಿಂಗ್ ಕಾಂಗ್. ಅಬ್ಬ ಅಪ್ಪರೇ. ಅಯ್ಯೋ ಬಾಬು, ನಾನು ಖಂಡಿತ ಬಿಡೋದಿಲ್ಲ. ನೀವು ಒಳ್ಳೆ ಕಿಂಗ್ ಕಾಂಗ್ ಏನ್ ಮಾಡೋದು ಗೊತ್ತಾ? ನನಗೆ ಎತ್ತಿ ಎಸ್ಬಿಟ್ಟ ಮೇಲೆ ನನ್ನ ಜೀವದ ಗೆಳೆಯ ಬೋಟು. ಸಂತೋಷದ ಕ್ಷಣಪ್ಪ, ಇದು ರೆಡಿ ಆಗೋಯ್ತು. ಈಗ ನಾವು ಆ ಆನಿಮಲ್ಸ್ ನ ವಾಪಸ್ ಸ್ಟ್ಯಾಚ್ಯೂ ಆಗಿ ಮಾಡಬಹುದು. ವಾಹ್ ಚಿಂಗಮ್ ಸರ್, ಕೆಲಸ ಆಗೋಯ್ತು. ಡೋಂಟ್ ಫೈರ್, ಡೋಂಟ್ ಫೈರ್. ಅಯ್ಯ ಬಾ, ನಿಮ್ಮ ಒಳ್ಳೆ ಹುಡುಗ ಒಳ್ಳೆಯವನೇನಲ್ಲ, ಬಹಳ ಕಿರಿಕು. ಈಗ ನಾನಲ್ಲ, ಅವನೇ ಫೈರ್ ಮಾಡ್ತಾ ಇರೋದು. ಇಂಥ ಕೆಲಸ ಆಗೋಯ್ತು. ಡಾಕ್ಟರ್ ಜಟ್ಕ, ಆದಷ್ಟು ಬೇಗ ಗೆಜೆಟ್ ನ ಉಪಯೋಗಿಸಿ ಅವನ್ನ ಸ್ಟ್ಯಾಚ್ಯೂ ಮಾಡಿ. ಇಲ್ಲದೆ ಹೋದ್ರೆ ಅವೆಲ್ಲ ನಮ್ಮನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅಯ್ಯೋ ನನ್ನ ಜೀವದ ಗೆಳೆಯ ಬೋಟು, ಕ್ಷಮಿಸ್ಬೇಡಪ್ಪ. ಇದು ರಿಪೇರಿ ಮಾಡಕ್ಕೆ ಇವಾಗ ಸಾಧ್ಯನೇ ಇಲ್ಲ ಕಣ್ರಪ್ಪ. ಓ ನೋ. ಅಮ್ಮ, ನಾನು ಖಂಡಿತ ಬಿಡೋದಿಲ್ಲ ಅಮ್ಮ. ನಾವು ಓಡೋಕೋದಿನ ತಡಿಲೇಬೇಕು. ಆದ್ರೆ ತಡಿಯೋದು ಹೇಗೆ ಅಂತ ನಮ್ ಫ್ಲೈಯಿಂಗ್ ಕಾರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ನನ್ನ ಜೀವದ ಗೆಳೆಯರ, ಡೋಂಟ್ ವರಿ, ನಾನಿದ್ದೀನಲ್ಲ. ತಗೊಳ್ಳಿ ಈ ಜೆಟ್ ಶೂಗಳನ್ನ. ಥ್ಯಾಂಕ್ ಯು. Watch India's largest kids library only on Jio Hotstar. Download the app now.